ಜ್ಞಾನ ಮತ್ತು ತಂತ್ರಜ್ಞಾನದ ಲೋಕಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇನೆ. ಇದು ಮಾಲ್ಗುಡಿ ಯೂನಿವರ್ಸ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದೇನು ಅಂತಂದರೆ ಗ್ರಾಮರಲ್ಲಿ, ಇಂಗ್ಲೀಷ್ ಗ್ರಾಮರಲ್ಲಿ ಫಸ್ಟ್ ಒಂದು ಬೇಸ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಗ್ರಾಮೆಟಿಕಲ್ ಆಗಿ ಮಾತಾಡೋದಾಗಿರ್ಬೋದು ಅಥವಾ ಗ್ರಾಮೆಟಿಕಲ್ ಆಗಿ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲವನ್ನು ಕಲಿಬೇಕು ಅಂತಂದರೆ ನಮಗೆ ಮುಖ್ಯವಾಗಿ ಏನು ಗೊತ್ತಿರಬೇಕು, ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕು ಅಂತಂದು. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ಏನು ಅಂತಂದು, ಸೊ ಡೆಫಿನೇಷನ್ಸ್ ಆಫ್ ಅ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಇಟ್ ಟೆಲ್ಸ್ ಹೌ ಅ ವರ್ಡ್ ಈಸ್ ಯೂಸ್ಡ್ ಇನ್ ಎ ಗ್ರಾಮರ್ ಅಂತಂದು. ಸೊ ಗ್ರಾಮರಲ್ಲಿ ಇದು ಪದವನ್ನು ವ್ಯಾಕರಣದಲ್ಲಿ ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಅಂತಂದು. ಅಂದರೆ ವ್ಯಾಕರಣದಲ್ಲಿ ನಾವು ಪದಗಳನ್ನು ಬಳಕೆ ಮಾಡಿಕೊಂಡು ಜೋಡಣೆ ಮಾಡಿಕೊಂಡು ಅದನ್ನು ವಾಕ್ಯ ರಚನೆಯನ್ನು ಹೇಗೆ ಮಾಡಬೇಕು ಅಂತಂದು ತಿಳಿಸದೆ ಏನಂತ ಹೇಳ್ತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದು ಕರಿತೀವಿ. ಸೊ ದೆನ್ ಇನ್ನೊಂದು ಅರ್ಥದಲ್ಲಿ ನಾವು ತೋರಿಸ್ತೀವಿ ಏನಂತಂದರೆ ಎವ್ರಿ ವರ್ಡ್ ಇನ್ ಅ ಸೆಂಟೆನ್ಸ್ ಬಿಲಾಂಗ್ಸ್ ಟು ಒನ್ ಪಾರ್ಟ್ ಆಫ್ ಸ್ಪೀಚ್ ಅಂತಂದು ಕರಿತೀವಿ. ಸೊ ಅಂದರೆ ಪ್ರತಿ ವಾಕ್ಯದಲ್ಲಿರುವ ಪ್ರತಿಯೊಂದು ಪದವು ಒಂದು ಪದಭಾಗಕ್ಕೆ ಸೇರಿರುತ್ತದೆ ಅಂತಂದು. ಸೊ ಆಲ್ಮೋಸ್ಟ್ ಆಗಿ ನಾವು ಏನು ಮಾಡ್ತೀವಿ ಅಂತಂದರೆ ಪ್ರತಿ ವಾಕ್ಯದಲ್ಲಿರುವಂತಹ ಪ್ರತಿಯೊಂದು ಪದವು ಒಂದು ಪದಭಾಗಕ್ಕೆ ಸೇರಿರುವಂಥ ಅಂಶ ಅಂತಂದು ನಾವಲ್ಲಿ ಹೇಳ್ತೀವಿ ಅಂತಂದು. ಸೊ ನಾನು ಕೆಲವೊಂದು ಎಕ್ಸಾಂಪಲ್ಗಳನ್ನು ಹಾಕ್ತಾ ಹೋಗ್ತೀನಿ ಯಾವುದ್ರದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಅಂತಂದು. ಸೊ ಇಲ್ಲ ಐತೆ ನೋಡ್ರಿ, ಒಂದು ಸೆಂಟೆನ್ಸ್ ಆಗಬೇಕಂದ್ರೆ ಪದಗಳು ಬೇಕು ಅಂತ, ಇಟ್ ಮೀನ್ಸ್ ವರ್ಡ್ಸ್ಗಳು ಬೇಕು ಅಂತ ಅರ್ಥ. ಹೌದಾ, ಒಂದು ಸೆಂಟೆನ್ಸ್ ಆಗಬೇಕಾಗಿತ್ತು ಅಂದರೆ ಏನು ಬೇಕಲ್ಲಿ ನಮಗೆ ವರ್ಡ್ಸ್ಗಳು ಬೇಕು ಅಂತಂದು ನಾವು ನೋಡ್ತೀವಿ. ಸೊ ರವಿ ಪ್ಲೇಸ್ ಫುಟ್ಬಾಲ್ ಡೈಲಿ ಅಂತ ಐತಿ. ಸೊ ರವಿ ಅನ್ನೋದೇನು ನೌನ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಪ್ಲೇಸ್ ಅನ್ನೋದೇನು ವರ್ಬ್ ಅಂತ ಹೇಳ್ತೀವಿ. ಸೊ ದೆನ್ ಅದ್ರ ಜೊತೆಗೆ ಫುಟ್ಬಾಲ್ ಅಂದರೆ ನಾವು ನೇಮ್ ಆಫ್ ದ ಥಿಂಗ್, ವಸ್ತುವಿನ ಹೆಸರು ಬಾಲ್ ಅಂತಂದರೆ. ಹೌದಾ, ಡೈಲಿ ಅಂತಂದರೆ ಅಡ್ವರ್ಬ್ ಅಂದರೆ ಟೆಲ್ಸ್ ಹೌ ಆಫ್ಟನ್ ಅಂತಂದು. ಅಂದರೆ ಒಂದು ಸೆಂಟೆನ್ಸ್ ರೆಡಿ ಆಗಬೇಕಾದ್ರೆ ನಮ್ಗೆ ಏನೆಲ್ಲ ಬೇಕಾಯ್ತಲ್ವ, ರವಿ, ಪ್ಲೇ, ಫುಟ್ಬಾಲ್, ಡೈಲಿ. ಸೊ ಇವೆಲ್ಲ ಸೇರ್ಕೊಂಡು ಅಲ್ಲಿ ಏನಾಯಿತು, ಒಂದು ವಾಕ್ಯ ರಚನೆ ಆಯಿತು. ಇಟ್ ಮೀನ್ಸ್ ಸೆಂಟೆನ್ಸನ್ನು ನಾವು ಫ್ರೇಮ್ ಮಾಡೋಕ್ಕೆ ಈಸಿ ಆಯಿತು ಅಂತಂದು. ಸೊ ಇದನ್ನು ನಾವೇನಂತ ಕರಿತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ದೇರ್ ಆರ್ 8 ಟೈಪ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡ್ತೀವಿ ಅಲ್ಲಿ ಇಂಗ್ಲೀಷಲ್ಲಿ ಅಂತಂದು. ಸೊ ಫಸ್ಟ್ ಒನ್ ನೌನ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್ ಪ್ರನೌನ್ ಅಂತ ಹೇಳ್ತೀವಿ, ಥರ್ಡ್ ಒನ್ ವರ್ಬ್ ಅಂತ ಹೇಳ್ತೀವಿ, ಫೋರ್ತ್ ಒನ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಫಿಫ್ತ್ ಒನ್ ಅಡ್ವರ್ಬ್, ಸಿಕ್ಸ್ತ್ ಒನ್ ಪ್ರಿಪೋಸಿಷನ್, ಸೆವೆಂತ್ ಒನ್ ಕಂಜಕ್ಷನ್, ಏಟ್ ಒನ್ ಇಂಟರ್ಜೆಕ್ಷನ್ ಅಂತಂದು. ಸೊ ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವು ಒನ್ ಬೈ ಒನ್ ಏನು ಮಾಡ್ತೀವಿ ಅಂತಂದರೆ ನೋಡ್ತಾ ಹೋಗೋಣ. ಸೊ ನೌನ್ ಅಂತಂದಾಗ ನಾಮಪದ ಅಂತ ಹೇಳ್ತೀವಿ, ಪ್ರನೌನ್ ಅಂತಂದರೆ ಸರ್ವನಾಮಪದ, ವರ್ಬ್ ಅಂದರೆ ಕ್ರಿಯಾಪದ, ಅಡ್ಜೆಕ್ಟಿವ್ ಅಂದರೆ ಗುಣವಾಚಕ, ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ, ಪ್ರಿಪೋಸಿಷನ್ಸ್ ಅಂದರೆ ಸಮಾಸ, ಕಂಜಕ್ಷನ್ ಅಂದರೆ ಸಂಧಿಭಾಗ ಅಂತ ಹೇಳ್ತೀವಿ. ಅಥವಾ ಇಂಟರ್ಜೆಕ್ಷನ್ ಅಂತಂದರೆ ಅಲ್ಲಿ ಏನಂತ ಕರಿತೀವಿ ಅಂತಂದರೆ ಬೆರಗು ನುಡಿಗಳು ಅಥವಾ ಆಶ್ಚರ್ಯೋದ್ಗಾರಕಗಳು ಅಂತಲೂ ಸಹ ನಾವು ಕರಿಬಹುದು ಅಂತಂದು. ಒನ್ ಬೈ ಒನ್ ವಿ ಆರ್ ಡಿಸ್ಕಷನ್ಸ್. ಸೊ ಫಸ್ಟ್ ಒನ್ ಈಸ್ ಏನು ಅಂತಂದರೆ ನೌನ್ ಅಂತ ಹೇಳ್ತೀವಿ. ನೌನ್ ಈಸ್ ಅ ವರ್ಡ್ ದಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆರ್ ಐಡಿಯಾಸ್ ಅಂತಂದು ನಾವು ಕರಿತೀವಿ. ಅಂದರೆ ಆಲ್ಮೋಸ್ಟ್ ಆಗಿ ನಾಮಪದ ಎಂದರೆ ವ್ಯಕ್ತಿ, ಸ್ಥಳ, ವಸ್ತು, ಪ್ರಾಣಿ ಅಥವಾ ಭಾವನೆಗಳ ಹೆಸರುಗಳನ್ನು ಸೂಚಿಸುವ ಪದವನ್ನೇ ನಾವೇನಂತ ಹೇಳ್ತೀವಿ, ನಾಮಪದ ಅಂತ ಕರಿತೀವಿ. ಹೌದಲ್ವಾ? ಸೊ ನಾಮಪದ ಅಂದರೆ ಏನಾಗಿರುತ್ತೆ, ಅಲ್ಲಿ ವ್ಯಕ್ತಿಗಳಿರಬೇಕು, ಸ್ಥಳಗಳಿರಬೇಕು, ವಸ್ತುಗಳಿರಬೇಕು ಮತ್ತು ಪ್ರಾಣಿಗಳಿರಬೇಕು, ಅದ್ರ ಜೊತೆಗೆ ಭಾವನೆಗಳು ಸಹ ಇರಬೇಕು ಅಂತಂದು. ಸೊ ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ನೌನ್ ಅಂತ ಹೇಳ್ತೀವಿ. ನೌನ್ ಈಸ್ ಅ ವರ್ಡ್ ದ್ಯಾಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆರ್ ಐಡಿಯಾಸ್ ಅಂತಂದು. ಎಕ್ಸಾಂಪಲ್ಸ್ಗಳಿದ್ದಾವೆ ಇಲ್ಲಿ. ಏನಿದಾವೆ ಎಕ್ಸಾಂಪಲ್ಸ್ಗಳು ಅಂತಂದರೆ ಪರ್ಸನ್ ಅಂದರೆ ಯಾವ ಥರ ವ್ಯಕ್ತಿಗಳಂತಂದರೆ ರಮೇಶ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು. ಪ್ಲೇಸ್ ಅಂದರೆ ಯಾವ ಥರ ಸ್ಕೂಲ್ ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಲ್ವಾ. ಸೊ ಥಿಂಗ್ಸ್ ಅಂತಂದರೆ ವಸ್ತುಗಳು ಅಂತ ನಿಮಗೆ ಗೊತ್ತು. ಸೊ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು. ಸೊ ಎಲ್ಲ ರೀತಿಯಾದಂಥ ಎಕ್ಸಾಂಪಲ್ಗಳನ್ನು ನಾವು ನೋಡ್ತೀವಿ. ಎನಿಮಲ್ಸ್, ಡಾಗ್, ಕೌ ಆಗಿರ್ಬೋದು, ಓಕೆ, ಕ್ಯಾಟ್ ಆಗಿರ್ಬೋದು. ಇವೆಲ್ಲವನ್ನು ಎನಿಮಲ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಐಡಿಯಾಸ್, ಫೀಲಿಂಗ್ಸ್, ಲವ್, ಹಾನೆಸ್ಟಿ, ಬ್ರೇವರಿ, ಸೊ ದೆನ್ ಸ್ಯಾಡ್ನೆಸ್. ಓಕೆ, ಸೊ ಇವೆಲ್ಲವನ್ನು ನಾವೆಲ್ಲ ನೋಡ್ತೀವಿ ಅಂತಂದರೆ ಐಡಿಯಾಸ್, ಫೀಲಿಂಗ್ಸಲ್ಲಿ ನೋಡ್ತೀವಿ ಅಂತಂದು. ಇವೆಲ್ಲ ಏನು ನಾಮಪದಗಳು ಒಂದು ಗುಂಪು ಅಂತ ಕರಿತೀವಿ, ನಾಮಪದಗಳು ಅಂತ ನಾವು ಹೇಳ್ತೀವಿ. ಹೌದಾ, ಈ ನಾಮಪದಗಳಲ್ಲಿ ಮತ್ತೆ ನಾವು ಪುನಃ ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಸೆಂಟೆನ್ಸ್ಗಳು ಸಹ ಹಾಕಿದ್ದೀವಿ ನಾವಿಲ್ಲಿ. ಒಂದೊಂದೇ ಹೇಳ್ತೀವಿ ನೋಡ್ರಿ.
ರಮೇಶ್ ಈಸ್ ಅ ಗುಡ್ ಬಾಯ್ ಅಂತಂದು. ಹೌದಾ, ರಮೇಶ್ ಈಸ್ ಅ ಗುಡ್ ಬಾಯ್ ಅಂತ ಹೇಳಬೇಕಾದ್ರೆ ಅಲ್ಲಿ ಎಷ್ಟೆಲ್ಲ ವರ್ಡ್ಗಳ ಒಂದು ಪದಗುಚ್ಛ ಇದೆ, ಹೌದಲ್ವಾ? ಸೊ ರಮೇಶ್ ಈಸ್ ಅ ಗುಡ್ ಬಾಯ್. ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಆನ್ ದ ಚೇರ್. ಮೈಸೂರ್ ಈಸ್ ಅ ಬ್ಯೂಟಿಫುಲ್ ಸಿಟಿ. The book is on the table. Okay, honesty is the best policy. Herd of a cows is grazing in the field ಅಂತ ಹೇಳ್ತೀವಿ. Childrens are playing in the park ಅಂತ ಹೇಳ್ತೀವಿ. The teachers is writing on the board. The sunrise in the east. ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್. ಸೊ ಇಷ್ಟೆಲ್ಲ ಸೆಂಟೆನ್ಸ್ಗಳು, ಈ 10 ಸೆಂಟೆನ್ಸ್ಗಳಲ್ಲಿ 16 ವರ್ಡ್ಗಳನ್ನು ಸೇರಿಕೊಂಡು ಏನಾಗಿವೆ, ಒಂದೊಂದು ಸೆಂಟೆನ್ಸ್ಗಳು ರಚನೆ ಆಗಿವೆ ಅಂತಂದು. ಸೊ ಅವು ನಾಮಪದಗಳು ಅಂತಂದು ನಾವು ಅದು ಇಟ್ ಮೀನ್ಸ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರ್ತಕ್ಕಂಥ 8 ಪಾರ್ಟ್ಸ್ಗಳ ಒಂದು ಪದಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತಂದು ನಾವಲ್ಲಿ ಹೇಳ್ಬೋದು. ಓಕೆ, ಸೊ ನಿಮಗೆ ನೀಟಾಗಿ ಮತ್ತೆ ಮತ್ತೆ ವಿಡಿಯೋಸ್ಗಳನ್ನು ನೋಡಿ ಅರ್ಥ ಆಗುತ್ತೆ. ಒಂದ್ಸರಿ ನೋಡಿದ್ರೆ ಅರ್ಥ ಆಗಿಲ್ಲ ಅಂತಂದರೆ ಸೊ ಅಗೇನ್ ಆ್ಯಂಡ್ ಅಗೇನ್ ಯು ವಾಚ್ ಅವರ್ ವಿಡಿಯೋಸ್. Definitely we have to understand easily. Okay, so then comes next. ನಾಮಪದದಲ್ಲಿ ನಾನು ಏನು ಹೇಳಿದೆ, ಟೈಪ್ಸ್ಗಳನ್ನು ನೋಡ್ತೀವಿ ಅಂತ ಹೇಳಿದೆ. ಹೌದಾ, ಟೈಪ್ಸ್ಗಳಲ್ಲಿ ಮತ್ತೆ ಏನು ಅಂತಂದರೆ 10 ಟೈಪ್ಸ್ ಆಫ್ ನೌನ್ಸ್ ಅಂತ ಹೇಳ್ಬೋದು. 10 ನಾವು ನಾಮಪದಗಳ ಒಂದು ಪ್ರಕಾರಗಳನ್ನು ನೋಡ್ತೀವಿ. ಫಸ್ಟ್ ಒನ್ ಹಾಕಿದ್ದೀನಿ ಕಾಮನ್ ನೌನ್, ಪ್ರಾಪರ್ ನೌನ್, ಕಾನ್ಕ್ರೆಕ್ಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, countable nouns, uncountable nouns, then collective nouns, compound nouns, possessive nouns and gerunders, right? ಸೊ ಈ 10 ಟೈಪ್ಸ್ ಆಫ್ ಅನ್ನ ಎಲ್ಲಿ ನೋಡ್ತೀವಿ ನಾವು, ನಾಮಪದಗಳಲ್ಲಿ. ಇಟ್ ಮೀನ್ಸ್ ನಾವ್ನಲ್ಲಿ ನೋಡ್ತೀವಿ. ಕನ್ನಡ ಗ್ರಾಮರಲ್ಲಿನೂ ನೀವು ನೀಟಾಗಿ ಓದ್ಕೊಂಡಿರ್ತೀರಿ, ಬಟ್ ಇದಿದ್ದೇ ನಾವು ಕರೆಯೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲ್ಲ. ಓಕೆ, ಸೇಮ್ ಕನ್ನಡದಲ್ಲಿನೂ ಸಹ ಇದೇ ಥರನೇ ಗ್ರಾಮರ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಬರೀ ಒಂದೊಂದನ್ನೇ ಇವುಗಳನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಯು ಬೆಟರ್ ಟು ಅಂಡರ್ ಕ್ಲಾಸ್ ಅಂತ ಅನ್ಕೋತೀನಿ. ಎಸ್ ಕಮ್ ಕಾಮನ್ ನೌನ್, ಸಾಮಾನ್ಯ ನಾಮ ಅಥವಾ ರೂಢನಾಮ ಅಂತ ಕರಿತೀವಿ. ಹೌದಾ, ಸೊ ಸಾಮಾನ್ಯ ನಾಮ ರೂಢನಾಮ ಅಂತಂದರೆ ರೂಢಿಯಿಂದ ಅಂದರೆ ನಾವಷ್ಟೇ ಅಲ್ಲ, ನಮ್ಮ ಹಿಂದಿನ ಜನರೆಲ್ಲ ಏನಿರ್ತಾರಲ್ಲ, ನಮ್ಮ ತಾತ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಸೊ ಅವರೆಲ್ಲ ಕರ್ಕೊಂಡು ಬಂದಿರ್ತಾರೆ. ಅಂದರೆ ಇಟ್ ಮೀನ್ಸ್ ಕಾಲಿಂಗ್. ಓಕೆ, ಏನು ಗಿಡ, ಮರ, ವ್ಯಕ್ತಿ, ಮನುಷ್ಯ, ಹೌದಾ, ಹುಡುಗಿ, ಹುಡುಗ, ಈ ಥರ ಎಲ್ಲ ಕರ್ಕೊಂಡು ಬಂದಿರ್ತಾರೆ, ಹೌದಲ್ವಾ? ಸೊ ಅದನ್ನೇ ನಾವು ಏನಂತ ಹೇಳ್ತೀವಿ ಅಂದರೆ ರೂಢಿಯಿಂದ ಬಂದಿರತಕ್ಕಂಥ ಒಂದು ವಿಷಯ ಅಂತಂದು ನಾವು ಕರಿತೀವಿ. ಹೌದಾ, ಸೊ ಅದನ್ನೇ ನಾವೇನಂತ ಹೇಳ್ತೀವಿ, ಕಾಮನ್ ನೌನ್ ಅಂತಂದು ಹೇಳ್ಬೋದು. ಸೊ ದೆನ್ ಅದ್ರ ಜೊತೆಗೆ ಕನ್ನಡದಲ್ಲಿದೆ ಸಾಮಾನ್ಯ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಸಾಮಾನ್ಯ ಹೆಸರು ಕಾಮನ್ ನೌನ್ ಆಗಿರುತ್ತೆ. ಮೊಟ್ಟ ಮೊದಲ ಅಕ್ಷರವು ಸಾಮಾನ್ಯವಾಗಿ ಸಣ್ಣದಾಗಿರುತ್ತೆ ಅಂತಂದು. ಸೊ ಅಂದರೆ ಕಾಮನ್ ನೌನ್ ಏನಾಗಿರುತ್ತೆ ಅಂದರೆ ವ್ಯಕ್ತಿಗಳಾಗಿರ್ಬೋದು, ಸ್ಥಳ ಆಗಿರ್ಬೋದು, ವಸ್ತು ಆಗಿರ್ಬೋದು, ಇವೆಲ್ಲವೂ ಏನಾಗಿರ್ತವೆ ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥ ಒಂದು ಪದಗಳಾಗಿರ್ತವೆ. ಇವೆಲ್ಲವೂ ಏನಾಗಿರ್ತವೆ ಅಂತಂದರೆ ಕಾಮನ್ ವರ್ಡ್ಸ್ಗಳಾಗಿರ್ತವೆ ಅಂತಂದು ನಾವಲ್ಲಿ ಹೇಳ್ಬೋದು. ಸೊ ಅಂದರೆ ಎಕ್ಸಾಂಪಲ್ ಇದೆ ನೋಡ್ರಿ ಇಲ್ಲಿ, ಬಾಯ್, ಸಿಟಿ, ಮೌಂಟೇನ್, ಕಂಪನಿ ಅಂತಂದು. ಹೌದಾ, ಸೊ ಬಾಯ್ ನೋಡ್ರಿ, ಫಸ್ಟ್ ಲೆಟರ್ ಸ್ಮಾಲ್ ಲೆಟ್ರಲ್ಲೇ ಇದೆ, ಹೌದಲ್ವಾ? ಬಾಯ್ ಅಂದರೆ ಹುಡುಗ ಅಂತ ಹೇಳ್ತೀವಿ. ಸಿಟಿ, ಮೌಂಟೇನ್, ಕಂಪನಿ ಇವೆಲ್ಲ ಕಾಮನ್ ನೌನ್ಗೆ ಉದಾಹರಣೆಗಳಾಗಿವೆ ಅಂತಂದು. ಸೊ ಇಲ್ಲಿ ಏನೋ ಹುಡುಗ ಅಂತ ಕರಿತೀವಿ, ಹುಡುಗಿ ಅಂತ ಕರಿತೀವಿ, ಸಿಟಿ ಅಂತ ಕರಿತೀವಿ, ಮೌಂಟೇನ್ ಅಂತ ಕರಿತೀವಿ, ಕಂಪನಿ ಅಂತ ಕರಿತೀವಿ, ಸಂಸ್ಥೆ ಅಂತ ಹೇಳ್ತೀವಿ, ಹೌದಲ್ವಾ? ಇವೆಲ್ಲ ಕಾಮನ್ ನೌನಿಗೆ ಉದಾಹರಣೆಗಳು ಅಂತ ಹೇಳ್ಬೋದು. ಅಂದರೆ ರೂಢಿಯಿಂದ ಬಂದಿರತಕ್ಕಂಥ ಹೆಸರು ಅಂತಂದು. ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ರಿ, ದ ಬಾಯ್ ಈಸ್ ಪ್ಲೇಯಿಂಗ್ ವಿತ್ ಅ ಬಾಲ್. ಬಾಯ್ ಏನು ಮಾಡಕತ್ತಾನ, ಬಾಲ್ನನ್ನು ತಗೊಂಡು ಆಟ ಆಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ದ ಟೀಚರ್ ಈಸ್ ಅ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್. ಟೀಚರ್ ಏನು ಮಾಡ್ತಾ ಇದ್ದಾರೆ, ಕ್ಲಾಸ್ ರೂಮಲ್ಲಿ ಟೀಚಿಂಗನ್ನು ಮಾಡ್ತಾ ಇದ್ದಾರೆ, ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಹೌದಾ, ಸೊ ಅ ಡಾಗ್ ಈಸ್ ಅ ರನ್ನಿಂಗ್ ಆನ್ ದ ರೋಡ್. ಡಾಗ್ ಏನು ಮಾಡ್ತಾ ಇದೆ, ರೋಡ್ ಮೇಲೆ ರನ್ ಮಾಡ್ತಾ ಇದೆ ಅಂದರೆ ಓಡ್ತಾ ಇದೆ ಅಂತಂದು. ಹೌದಾ, ಇಲ್ಲಿ ಡಾಗು ಮತ್ತು ರೋಡು ಇವೆಲ್ಲ ಏನು ಅಂತಂದರೆ ಕಾಮನ್ ನೌನ್ ಅಂತ ಹೇಳ್ತೀವಿ. ಗರ್ಲ್, ಬುಕ್ ಕಾಮನ್ ನೌನ್ ಅಂತ ಹೇಳ್ತೀವಿ. ಕಾರ್, ಹೌಸ್ ಕಾಮನ್ ನೌನ್ ಅಂತ ಹೇಳ್ತೀವಿ. ಫಾರ್ಮರ್, ಫೀಲ್ಡ್, ಬೇಬಿ, ಬೆಡ್. ಶಾಪ್ಕೀಪರ್, ದ ಶಾಪ್ಕೀಪರ್ ಸೆಲ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಬರ್ಡ್ಸ್, ಟ್ರೀ, ಡಾಕ್ಟರ್, ಪೀಪಲ್ ಇವೆಲ್ಲ ಏನು ಇಲ್ಲೇನು ಹೈಲೈಟ್ ಆಗಿದಾವಲ್ಲ ಪ್ರತಿಯೊಂದು ವಾಕ್ಯದಲ್ಲಿ, ಪ್ರತಿಯೊಂದು ಸೆಂಟೆನ್ಸಲ್ಲಿ ಆ ಹೈಲೈಟ್ ಆಗಿರ್ತಕ್ಕಂಥ ಪ್ರತಿಯೊಂದು ವರ್ಡ್ ಏನಾಗಿವೆ ಅಂತಂದರೆ ಕಾಮನ್ ನೌನ್ಗೆ ಉದಾಹರಣೆಗಳಾಗಿವೆ. ಇನ್ನು ಬೇಕಾದಷ್ಟು ನೀವೇನು ಮಾಡ್ಬೋದು, ಈ ಥರ ಎಕ್ಸಾಂಪಲ್ಗಳನ್ನು ನೋಡಬಹುದು ಅಂತಂದು. ನಾನು ಹತ್ತತ್ತೆ ಹಾಕಿದ್ದೇನೆ ಅಂದರೆ ವಿಡಿಯೋ ಲೆಂದಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು 10 ಅಷ್ಟೇ ಎಕ್ಸಾಂಪಲ್ ಹಾಕಿದ್ದು. ನೀವು ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡ್ತಾ ಹೋದರೆ ಯು ಹ್ಯಾವ್ ಟು ಮೋರ್ ನಾಲೆಜ್ ಅಂತ ಹೇಳ್ತೀನಿ. ಸೊ ದೆನ್ ಕಮ್ಸ್ ಟು ದ ನೆಕ್ಸ್ಟ್ ಒನ್. ಇಟ್ಟಿರ್ತಕ್ಕಂಥ ಹೆಸರನ್ನೇ ನಾವೇನಂತ ಕರಿತೀವಿ, ಅಂಕಿತ ನಾಮ ಅಂತ ಹೇಳ್ತೀವಿ. ಸೊ ಅದೇ ಯಾವ ಥರ ಇಟ್ಟಿರ್ತಾರೆ ಮೇಡಮ್ ಹೆಸರು ಅಂತ ನಿಮಗೆ ಅನ್ನಿಸ್ಬಹುದು. ಓಕೆ, ಅ ಪ್ರಾಪರ್ ನೌನ್ ನೇಮ್ಸ್ ಅ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಇಟ್ ಆಲ್ವೇಸ್ ಸ್ಟಾರ್ಟೆಡ್ ವಿತ್ ಅ
ಕ್ಯಾಪಿಟಲ್ ಲೆಟರ್ಸ್. ಸೊ ಕಾಮನ್ ನೌನಲ್ಲಿ ಏನಾಗಿರುತ್ತೆ, ಇಲ್ಲಿ ಗೊತ್ತಾಯ್ತಲ್ಲ, ಪ್ರಾಪರ್ ನೌನಲ್ಲಿ ಇಟ್ಸ್ ಎ ಸ್ಪೆಸಿಫಿಕ್ ಅಂತಂದು. ಅಂದರೆ ಕಾಮನ್ ನೌನಲ್ಲಿ ಏನಾಗಿರುತ್ತೆ, ಇಟ್ಸ್ ನಾಟ್ ಎ ಸ್ಪೆಸಿಫಿಕ್, ರೈಟ್? ಅಲ್ಲಿ ಸ್ಪೆಸಿಫಿಕ್ ಆಗಿರಲ್ಲ ಅಂತ ಅರ್ಥ ಆಗುತ್ತೆ. ಓಕೆ, ಪ್ರಾಪರ್ ನೌನ್ ನೇಮ್ಸ್ ಅ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್. ಇಟ್ ಆಲ್ವೇಸ್ ಸ್ಟಾರ್ಟೆಡ್ ವಿತ್ ಅ ಕ್ಯಾಪಿಟಲ್ ಲೆಟರ್ಸ್. ಓಕೆ, ಸೊ ಅಂದರೆ ಇಲ್ಲಿ ಏನಾಗಿರುತ್ತೆ, ಪ್ರಾಪರ್ ನೌನಲ್ಲಿ ಪ್ರತಿಯೊಂದು ನಾಮನು ಅಂದರೆ ಪ್ರತಿಯೊಂದು ಹೆಸರು ಸ್ಪೆಸಿಫಿಕ್ ಆಗಿರುತ್ತೆ. ಇಲ್ಲಿ ಹುಡುಗಿ ಅಂತ ಕರೆಯಲ್ಲ, ಆ ಹುಡುಗಿ ಹೆಸರೇನಿರುತ್ತಲ್ಲ ಅದನ್ನು ನಾವು ಕರಿತೀವಿ. ಅಂಕಿತನೋ ಅಥವಾ ಹುಡುಗ ಇದ್ದರೆ ಅವನ ಹೆಸರೇನೋ, ಮತ್ತು ರಫೀಕೋ ಅಥವಾ ಇನ್ಯಾವುದೋ ಹೆಸರಿಂದ ನಾವು ಅವರನ್ನು ಕರೀತಾ ಹೋಗ್ತೀವಿ. ಅಂದರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಹೆಸರಿಟ್ಟಿರ್ತಾರಲ್ಲ, ಆ ಹೆಸರಿಂದ ಕರೆಯೋದು. ಕ್ಯಾಟ್ ಅಂತಂದರೆ ಈಗ ಯಾವುದು, ಬ್ಲ್ಯಾಕ್ ಕ್ಯಾಟ್. ಓಕೆ, ಸೊ ಬ್ಲ್ಯಾಕ್ ಕ್ಯಾಟ್ ಅಂತ ಕರೀತಿರಲ್ಲ, ಸೊ ಆವಾಗ ನಾವು ಅದನ್ನು ನಾವೇನಂತ ಹೇಳ್ತೀವಿ, ಪ್ರಾಪರ್ ನೌನ್ ಅಂತ ಕರಿತೀವಿ. ಥಿಂಗ್ಸ್ ಅಂತಂದಾಗ ವಸ್ತುಗಳಂತ ಹೇಳ್ತೀವಿ. ಟೇಬಲಿಗೆ ಹೆಸರಿಟ್ಟಿರ್ತಾರೆ ಏನ್ರಿ ಮೇಡಮ್ ಅಂತಂದು ಕೇಳ್ಬೋದು. ಚೇರ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಟೇಬಲಲ್ಲಿ ಬ್ಲ್ಯಾಕ್ ಆಗಿರ್ಬೋದು, ವೈಟ್ ಆಗಿರ್ಬೋದು, ಮೆರೂನ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಪ್ಲೇಸ್ ಅಂತಂದಾಗ ನಾವು ಸಿಟಿ ಅಂತ ಅಷ್ಟೇ ಹೇಳಿದ್ವಿ, ಬೇರೆ ಕಲಬುರ್ಗಿ ಅಂತ ಹೇಳ್ಬೋದು, ಬಿಜಾಪುರ ಅಂತ ಹೇಳ್ಬೋದು, ಬ್ಯಾಂಗ್ಳೂರು ಅಂತಲೂ ಸಹ ಹೇಳ್ಬೋದು, ಹೌದಲ್ಲ? ಸೊ ಈ ಥರ ಪ್ಲೇಸನ್ನು ಹೇಳ್ತೀವಿ ಅಂತಂದು. ಆದರೆ ಒಟ್ಟಾರೆಯಾಗಿ ಅಂಕಿತ ನಾಮ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕಷ್ಟೇ. ನೀವೇನೇ ಕಲೀರಿ ಅದರಲ್ಲಿ ಏನು ಗೊತ್ತಾಗಿರ್ಬೇಕು, ನಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು. ಓಕೆ, ಸೊ ಕಾನ್ಸೆಪ್ಟ್ ಗೊತ್ತಾಯಿತು ಅಂತಂದರೆ ನೀವು ಎಷ್ಟಾದ್ರೂ ಎಕ್ಸಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಬೋದು, ನೀವು ಅದ್ರ ಬಗ್ಗೆ ಎಷ್ಟಾದರೂ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಕಾನ್ಸೆಪ್ಟ್ ಏನದ, ಸ್ಪೆಸಿಫಿಕ್. ಓಕೆ, ಪ್ರಾಪರ್ ನೌನಲ್ಲಿ ಸ್ಪೆಸಿಫಿಕ್ ಆಗಿ ಇರಬೇಕು ಅನ್ನೋದು ಪಕ್ಕಾ ಆಯಿತು ನಮಗೆ. ಪ್ರತ್ಯೇಕ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರು ಪ್ರಾಪರ್ ನೌನ್ ಆಗಿರುತ್ತದೆ. ಮೊಟ್ಟ ಮೊದಲ ಅಕ್ಷರಗಳು ದೊಡ್ಡ ಅಕ್ಷರದಲ್ಲಿ ಇರುತ್ತೆ. ಕಾಮನ್ ನೌನಲ್ಲಿ ಬರೀಬೇಕಾದ್ರೆ ಸ್ಮಾಲ್ ಲೆಟ್ರಲ್ಲಿ ಬರಿತಿದ್ವಿ. ಪ್ರಾಪರ್ ನೌನಲ್ಲಿ ಬರೀಬೇಕಾದ್ರೆ ಏನು ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿತೀವಿ, ಫಸ್ಟ್ ಲೆಟರ್ಸ್ ಓನ್ಲಿ. ಓಕೆ, ಸೊ ಇದನ್ನು ಕನ್ನಡದಲ್ಲಿ ಹೇಳಿದಾಗೇ ಪ್ರತ್ಯೇಕ ಸ್ಥಳ ಆಗಿರ್ಬೋದು, ಪ್ರತ್ಯೇಕ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಇವೆಲ್ಲವೂ ಏನಾಗಿರಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಇರಬೇಕು ಅಂತಂದು. ಊರು ಅಂತಂದ ತಕ್ಷಣ ಯಾವ ಊರು ಅಂತ ಗೊತ್ತಾಗಬೇಕಲ್ಲ ನಮಗೆ. ಈ ಊರಿಗೆ ಹೋಗ್ತಾ ಇದ್ದೀನಿ ಅಂತ, ಐ ಗೋ ಸಿಟಿ ಅಂತಂದರೆ ಯಾವ ಸಿಟಿ, ವಿಚ್ ಸಿಟಿ ಯು ಗೋ, ಹೌದಲ್ಲ? ನೀವು ಯಾವ ಸಿಟಿಗೆ ಹೋಗ್ತಿದೀಯಾ ಅಂತ ನಮಗೆ ಗೊತ್ತಾಗಬೇಕು, ಹೌದಲ್ವಾ? ಸೊ ಅದಕ್ಕೋಸ್ಕರ ಅಲ್ಲೇನಿರಬೇಕು, ಪರ್ಟಿಕ್ಯುಲರ್ ಆಗಿರಬೇಕು, ಸ್ಪೆಸಿಫಿಕ್ ಆಗಿರಬೇಕು, ಕರೆಕ್ಟಾಗಿ ಇರಬೇಕು ಅಂತಂದು ಪ್ರಾಪರ್ ನೌನಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತಂದು. ಎಕ್ಸಾಂಪಲ್ ಇದೆ, ರಮೇಶ್, ಇಂಡಿಯಾ, ಮೌಂಟ್ ಎವರೆಸ್ಟ್ ಮತ್ತು ಮೈಕ್ರೋಸಾಫ್ಟ್ ಅಂತಂದು, ಹೌದಲ್ಲ? ಇದೆಲ್ಲ ಎಕ್ಸಾಂಪಲ್ ಹಾಕಿದರೆ ಗೊತ್ತಾಯಿತು ಅಂತ ಅನ್ಕೋತೀನಿ ನಿಮಗೆ. ಸೊ ಇಲ್ಲಿನೂ ಭಾಳಷ್ಟು ಎಕ್ಸಾಂಪಲ್ಗಳು ಆಗಿದ್ದಾವೆ. ಇವಾಗ ಮಂತ್ ಅಂತ ಹೇಳ್ತೀವಿ, ಮಂತ್ ಅನ್ನೋದು ಕಾಮನ್ ನೌನ್, ಯಾವುದಾದ್ರೂ ತಿಂಗಳು ಅಂತ ಅರ್ಥ. ಇಂಥದ್ದೇ ತಿಂಗಳು ಅಂತ ಗೊತ್ತಾಗಬೇಕಲ್ಲ ನಮಗೆ. ಓಕೆ, ಸ್ಕೂಲ್ ಅನ್ನೋದೇನು ಕಾಮನ್ ನೌನ್. ವಿಚ್ ಸ್ಕೂಲ್, ಹೌದಲ್ಲ? ಯಾವ ಸ್ಕೂಲ್ ಹೆಸರಿರುತ್ತಲ್ಲ ಅದು ಪ್ರಾಪರ್ ನೌನ್. ಸ್ಕೂಲ್ ಅನ್ನೋದೇನು ಕಾಮನ್ ನೌನ್. ಸ್ಕೂಲ್ ಇಂಥದ್ದೇ ಸ್ಕೂಲ್ ಇದೆ ಅಂತಂದಾಗ ಏನಾಗುತ್ತೆ, ನೇಮ್ ಇದೆ ಅಂತಂದಾಗ ಏನಾಗುತ್ತೆ, ಸೊ ಅದನ್ನು ನಾವು ಪ್ರಾಪರ್ ನೌನಲ್ಲಿ ನೋಡ್ತೀವಿ ಅಂತ. ಫ್ರೂಟ್ಸ್ ಅದು ಏನು, ಕಾಮನ್ ನೌನ್. ಓಕೆ, ಫ್ರೂಟ್ಸ್, ಬನಾನಾ, ಮ್ಯಾಂಗೋ, ಸೊ ದಟ್ ಈಸ್ ಅ ಪ್ರಾಪರ್ ನೌನ್. ಯಾಕಂದರೆ ಹೆಸರಿದೆ ಅಲ್ಲ. ಏನು ಫ್ರೂಟ್ ಶಾಪಿಗೆ ಹೋದಾಗ ಫ್ರೂಟ್ಸ್ ಕೊಡ್ರಿ ಅಂತಂದ್ರೆ ವಿಚ್ ಫ್ರೂಟ್ಸ್ ಯು ಹ್ಯಾವ್ ಟು ಪರ್ಚೇಸ್, ಯಾವ ಫ್ರೂಟ್ಸನ್ನು ಪರ್ಚೇಸ್ ಮಾಡೋಕ್ಕೆ ಬಂದಿರಿ ಅಂತ ನಮಗೆ ಗೊತ್ತಿರಬೇಕಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವು ಇಂಥದ್ದೇ ಫ್ರೂಟ್ಸ್ ಅಂತ ಹೆಸರು ಹೇಳಿದಾಗ ಮಾತ್ರ ಅವ್ರು ನಮಗೆ ಆ ಫ್ರೂಟ್ಸ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಪ್ರಾಪರ್ ನೌನ್ ಅಂತಂದು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಹೇಳಿದ್ದಲ್ಲ, ಪದೇ ಮತ್ತೆ ವಿಡಿಯೋ ನೋಡಿರಿ, ಕ್ಲಾರಿಟಿ ತೊಗೊಳ್ರಿ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ಎಸ್, ಎಕ್ಸಾಂಪಲ್ಸ್ ಇದೆ ಇಲ್ಲಿ. ರವಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ಇಟ್ಸ್ ವೆರಿ ಬ್ಯೂಟಿಫುಲ್ ಸೆಂಟೆನ್ಸ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಎಲ್ಲ, ಹೌದಲ್ವಾ? ಸೊ ಅದರಲ್ಲಿ ಯಾರೋ ನಿಮಗೆ ಫೇವ್ರೇಟ್ ಆಗಿರ್ತಾರೆ. ಸೊ ರವಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ. ರವಿ ಅನ್ನೋದೇನು ಪ್ರಾಪರ್ ನೌನ್, ಯಾಕಂದರೆ ಅವನ ಹೆಸರು ಇದೆ ಅಲ್ಲ. ಈಗ 10 ಜನ ಫ್ರೆಂಡ್ಸ್ ಇರ್ತಾರೆ, ಅದರಲ್ಲಿ ನಿಮಗೆ ಬೆಸ್ಟ್ ಫ್ರೆಂಡ್ ಅನ್ನೋರು ಇರ್ತಾರಲ್ಲ, ಅವರನ್ನು ನೀವು ಹೆಸರಿಡಿದು ಹೇಳ್ತೀರಿ ಅಂತಂದು. ಇಂಡಿಯಾ ಈಸ್ ಅ ಬ್ಯೂಟಿಫುಲ್ ಕಂಟ್ರಿ. ಸೊ ನಮ್ಮ ದೇಶದ ಬಗ್ಗೆ ನಾವು ಹೇಳ್ಕೊಳ್ಬೇಕಾದ್ರೆ ಸೊ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಇಟ್ಸ್ ಅ ಪ್ರೌಡ್ ಫೀಲ್ ಅಂತ ಹೇಳ್ಬೋದು. ಮೈಸೂರು ಈಸ್ ನೋನ್ ಫಾರ್ ಇಟ್ಸ್ ಅ ಪ್ಲೇಸ್ ಅಂತ ಹೇಳ್ತೀವಿ. ಗಂಗಾ ಈಸ್ ಅ ಹೋಲಿ ರಿವರ್ ಅಂತ ಹೇಳ್ತೀವಿ. ರಾಮಾಯಣ ಈಸ್ ಆನ್ ಏನ್ಸಿಯಂಟ್ ಎಪಿಕ್ ಅಂತ ಹೇಳ್ತೀವಿ. ಜಾನ್ವರಿ ಈಸ್ ಅ ಫಸ್ಟ್ ಮಂತ್ ಆಫ್ ದ ಇಯರ್ ಅಂತ ಹೇಳ್ತೀವಿ. ಸಂಡೇ ಈಸ್ ಅ ಹಾಲಿಡೇ ಅಂತ ಹೇಳ್ತೀವಿ. ತಾಜ್ ಮಹಲ್ ಈಸ್ ಆಗ್ರಾ ಅಂತ ಹೇಳ್ತೀವಿ. ಕೃಷ್ಣ ಪ್ಲೇಸ್ ಫುಟ್ಬಾಲ್ ಎವ್ರಿ ಈವ್ನಿಂಗ್ ಅಂತ ಹೇಳ್ಬೋದು. ಮೌಂಟ್ ಎವರೆಸ್ಟ್ ಈಸ್ ಅ ಹೈಯೆಸ್ಟ್ ಮೌಂಟೇನ್ ಅಂತ ಹೇಳ್ತೀವಿ. ಅಂದರೆ ಇಲ್ಲೇನು ಹೈಲೈಟ್ಸ್ ಆಗಿದ್ದಾವಲ್ಲ ಅವೆಲ್ಲವೂ ಪ್ರಾಪರ್ ನೌನಿಗೆ ಉದಾಹರಣೆಗಳು ಅಂತಂದು ಹೇಳ್ಬೋದು. ದೆನ್ ಥರ್ಡ್ ಒನ್ ಯಾವುದು ಅಂತಂದರೆ ಕಾಂಕ್ರೀಟ್ ನೌನ್ ಅಂತ ಹೇಳ್ತೀವಿ. ಅಂದರೆ ಮೂರ್ತ ರೂಪ ಆಗಿರ್ಬೋದು ಅಥವಾ ಭೌತಿಕ. ಕನ್ನಡದಲ್ಲಿ ನೋಡಿಕೊಂಡ್ರೆ ಅರ್ಥ ಆಗ್ಬಿಡುತ್ತೆ, ಹೌದಾ? ಮೂರ್ತ ಅಂದರೆ ಅದಕ್ಕೆ ರೂಪ ಅದ ಅಂತ ಅರ್ಥ ಆಗುತ್ತೆ, ಅದನ್ನು ನಾವು ಮುಟ್ಬೋದು ಅಂತ, ಅದನ್ನು ನಾವು ನೋಡಬಹುದು ಅಂತ ಅರ್ಥ ಆಗುತ್ತೆ, ಹೌದಲ್ವಾ? ಸೊ ಎಕ್ಸಾಂಪಲ್ ನೋಡ್ರಿ, ಮತ್ತು ಅದ್ರ ಜೊತೆಗೆ ಡೆಫಿನಿಷನ್ಸ್ ನೋಡ್ರಿ. ಕಾಂಕ್ರೀಟ್ ನೌನ್ಸ್ ಈಸ್ ಅ ಸಮಥಿಂಗ್ ದ್ಯಾಟ್ ಕ್ಯಾನ್ ಬಿ ಸೀನ್, ಟಚ್ಡ್, ಸ್ಮೆಲ್ಡ್, ಹಿಯರ್ಡ್ ಆರ್ ಟೇಸ್ಟಡ್ ಎಲ್ಲ ಮಾಡ್ಬೋದು. ಯಾವುದನ್ನು, ಕಾಂಕ್ರೀಟ್ ನೌನನ್ನು
ನೋಡ್ಬೋದು, ಮುಟ್ಬೋದು, ಸ್ಮೆಲ್ ಮಾಡ್ಬೋದು, ಹೌದಲ್ಲ, ಸ್ಪರ್ಶಿಸಬಹುದು, ಅನುಭವಿಸಬಹುದು. ಓಕೆ, ಸೊ ಇದನ್ನು ನಾವೇನಂತ ಹೇಳ್ತೀವಿ, ಮೂರ್ತ ರೂಪ ಒಂದು ನಾಮಪದ ಅಂತ ಹೇಳ್ಬಹುದು, ಅಥವಾ ಭೌತಿಕವಾದಂಥ ನಾಮಪದ ಅಂತಲೂ ನಾವು ಅದನ್ನು ಕರಿಬಹುದು ಅಂತಂದು ಉದಾಹರಣೆಗಳಿದ್ದಾವೆ ನೋಡಿ. ಬುಕ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಬುಕ್ಕನ್ನು ಅನುಭವಿಸೋಕ್ಕಾಗಲ್ಲ, ಹೌದಲ್ಲ, ಮುಟ್ಬೋದು. ಆ್ಯಪಲನ್ನು ಸಹ ಏನು ಮಾಡ್ಬೋದು, ಅನುಭವಿಸ್ಬೋದು, ತಿನ್ಬೋದು, ಮುಟ್ಬೋದು, ನೋಡ್ಬೋದು. ಡಾಗನ್ನ ಏನು ಮಾಡ್ತೀವಿ, ನೋಡ್ತೀವಿ, ಮುಡ್ತೀವಿ. ಮ್ಯೂಸಿಕನ್ನು ಏನು ಮಾಡ್ತೀವಿ, ಕೇಳ್ತೀವಿ ಅಂತಂದು, ಹೌದಾ. ಈ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಭೌತಿಕ ಅಥವಾ ಮೂರ್ತ ರೂಪದ ಒಂದು ಉದಾಹರಣೆಗಳನ್ನು ನೋಡ್ತೀವಿ ಅಂತಂದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾವುದು ಮೂರ್ತ ರೂಪ ಅಂತಂದು ನೋಡಬಹುದು, ಮುಟ್ಟಬಹುದು, ಅನುಭವಿಸಬಹುದು, ಸ್ಪರ್ಶಿಸಬಹುದು ಅಂತ ನಾವೇನು ಹೇಳ್ತೀವಲ್ಲ ಅಂತ ಎಲ್ಲ ವರ್ಡ್ಗಳನ್ನು ನಾವೇನಂತ ಹೇಳ್ಬಹುದು, ಕಾಂಕ್ರೀಟ್ ನೌನ್ಸ್ ಅಂತಂದು ಕರಿಬಹುದು ಅಂತಂದು. ಸೊ ಟ್ರೀ ಆಗಿರ್ಬೋದು, ಫ್ಲವರ್, ವಾಟರ್, ಕಂಪ್ಯೂಟರ್, ಎಲಿಫೆಂಟ್ಸ್, ಬೇಬಿ, ಇವೆಲ್ಲ ಯಾವುದಕ್ಕೆ ಉದಾಹರಣೆ ಆಗಿವೆ ಅಂತಂದರೆ ಕಾನ್ಕ್ರೀಟ್ ನೌನ್ಗೆ ಅಂತಂದು. ಇಲ್ಲಿ ಒಂದಿಷ್ಟು ಅದಾವೆ. ಏನು, ದ ಆ್ಯಪಲ್ ಈಸ್ ಆನ್ ದ ಟೇಬಲ್, ದ ಡಾಗ್ ಈಸ್ ಚೇಸಿಂಗ್ ದ ಕ್ಯಾಟ್, ಐ ಬಾಟ್ ಅ ನ್ಯೂ ಫೋನ್ ಎಸ್ಟರ್ಡೇ, ದ ಕಾರ್ ಈಸ್ ಪಾರ್ಕ್ಡ್ ನಿಯರ್ ದ ಬಿಲ್ಡಿಂಗ್, ಶೀ ಈಸ್ ಸಿಟ್ಟಿಂಗ್ ಆನ್ ಚೇರ್, the baby is holding a toy, a sun is shining in the sky, he drank a glass of water, the flower has a sweet smell. Okay, so the teacher wrote on the blackboard, water, flower, smell, ಟೀಚರ್, ಬ್ಲ್ಯಾಕ್ ಬೋರ್ಡ್. ಇವೆಲ್ಲವೂ ಯಾವುದಕ್ಕೆ ಉದಾಹರಣೆಯಾಗಿವೆ ಅಂತಂದರೆ ಕಾನ್ಕ್ರೀಟ್ ನೌನ್ಗೆ ಉದಾಹರಣೆಗಳಾಗಿವೆ. ಸೆಂಟೆನ್ಸ್ ಜೊತೆಗೆ ಹಾಕಿದ್ವಿ. ನೀವು ಇನ್ನೂ ಜಾಸ್ತಿ ಸೆಂಟೆನ್ಸ್ಗಳನ್ನು ಮಾಡಿದರೆ ಜಾಸ್ತಿ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಯಾವುದಿದೆ ಅಂತಂದು ನೋಡೋಣ. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಫೋರ್ತ್ ಒನ್, ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂತಂದರೆ ಏನು, ಅಮೂರ್ತ ನಾಮಪದ ಅಂತಂದು ಕರಿತೀವಿ ನಾವು ಅದನ್ನು, ಹೌದಾ. ಅಮೂರ್ತ ನಾಮಪದ ಅಂತಂದು. ಸೊ ಅಮೂರ್ತ, ಅಲ್ಲಿ ನಾವೇನು ಮೂರ್ತ ಅಂದ್ವಿ ಅಂದರೆ ಮುಟ್ಟಬಹುದು. ಮೂರ್ತ ಅಂತಂದರೆ ಅದಕ್ಕೊಂದು ಮೂರ್ತಿ ಇದೆ ಅಂತ ಅರ್ಥ, ಅದಕ್ಕೊಂದು ಆಕಾರ ಇದೆ ಅಂತ ಅರ್ಥ. ಇಲ್ಲಿ ಅಮೂರ್ತ ಅಂತಂದರೆ ಅದಕ್ಕೆ ಯಾವುದೇ ರೀತಿಯಂಥ ಆಕಾರ ಇಲ್ಲ ಅಂತ ಅರ್ಥ, ಅದನ್ನು ನಾವು ಮುಟ್ಟಕ್ಕಾಗಲ್ಲ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಹಂಗಂದ್ರೆ ಏನು ಅಂತಂದು, ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು ಅಂತಂದು. ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್ ರೀಪ್ರೆಸೆಂಟ್ ಆ್ಯನ್ ಐಡಿಯಾಸ್, quality or a feeling that cannot be seen or cannot touch or see. ಓಕೆ, ಮುಟ್ಟಕ್ಕೂ ಆಗಲ್ಲ ಮತ್ತು ನಮಗೆ ನೋಡೋಕ್ಕೂ ಆಗಲ್ಲ. ಮತ್ತು ಇನ್ನೇನು ಮಾಡಬಹುದು ಅಂತ ಕೇಳಬಹುದು ನೀವೆಲ್ಲ. ಸೊ ನಾವು ಏನು ಮಾಡ್ಬೋದು, ಓನ್ಲಿ ವಿ ಕ್ಯಾನ್ ಫೀಲ್ ಅಷ್ಟೇ. ಓಕೆ, ಫೀಲ್ ಮಾಡಬಹುದು, ನಾವು ಅದನ್ನು ಅನುಭವಿಸಬಹುದು ಅಂತಂದು. ಸೊ ಯಾವ ಥರ ಅಂತಂದು ನಾನಿಲ್ಲಿ ನಿಮಗೆ ಉದಾಹರಣೆಯ ಜೊತೆಗೆ ಹೇಳ್ತೀನಿ ನೋಡ್ರಿ. ಲವ್, ಫ್ರೀಡಮ್, ಹ್ಯಾಪಿನೆಸ್, ಕರೇಜ್, ಇಂಥ ಎಲ್ಲ ಶಬ್ದಗಳನ್ನು ನೀವು ನೋಡಿದ್ದೇ ಆಗಿತ್ತು ನೀವು ಸ್ಟಡಿ ಮಾಡುವಂಥ ಬುಕ್ಸ್ಗಳಲ್ಲಿ ಅಂತಂದರೆ ದಿಸ್ ಈಸ್ ಅಬ್ಸ್ಟ್ರಾಕ್ಟ್ ನೌನಲ್ಲಿ ಬರುತ್ತೆ ಅಂತಂದು ನೀವು ಹೇಳಬೇಕು. ದಿಸ್ ಈಸ್ ನೌನ್, ಬಟ್ ವಿಚ್ ಟೈಪ್ ಆಫ್ ನೌನ್ ಅಂತ ಕೇಳಿದಾಗ ಅಬ್ಸ್ಟ್ರಾಕ್ಟ್ ನೌನ್ ಅಂತ ನೀವು ಹೇಳಬೇಕಾಗತ್ತೆ. ಲವ್, ಫ್ರೀಡಮ್, ಹ್ಯಾಪಿನೆಸ್, ಕರೇಜ್ ಇವುಗಳನ್ನೆಲ್ಲನೂ ನೋಡೋಕ್ಕಾಗಲ್ಲ ಮೇಡಮ್, ಮುಟ್ಟೋಕ್ಕಾಗಲ್ಲ. ಅಫ್ಕೋರ್ಸ್ ಇಟ್ಸ್ ನಾಟ್ ಸಿ ಆ್ಯಂಡ್ ಇಟ್ಸ್ ನಾಟ್ ಟಚ್. ಓಕೆ, ಸೊ ಫ್ರೀಡಮ್, ಸ್ವತಂತ್ರವಾಗಿ ನಾವೇನು ಮಾಡ್ಬೋದು, ಸ್ವತಂತ್ರ ಅನ್ನೋದು ಐತಿ, ಹೌದಾ. ಅದು ಹೆಂಗದ, ಎಲ್ಲದ, ಮುಟ್ಟಬೇಕು, ನೋಡಬೇಕು ಅಂತಂದರೆ ಸಾಧ್ಯ ಆಗುತ್ತಾ. ಖುಷಿಯಾಗಿದ್ದೀನಿ ನಾನು, ಖರೆ ನಿಜ, ಆದರೆ ಅದನ್ನು ಅನುಭವಿಸ್ತಾ ಇದ್ದೀನಿ. ಓಕೆ, ನಮ್ಮ ಫೇಸಲ್ಲಿ ಕಾಣಿಸ್ತಿದೆ ಅಂತ ನೀವು ಹೇಳ್ಬೋದು, ಆದರೆ ಅದನ್ನು ನಾವೇ ಅನುಭವಿಸ್ತಾ ಇದ್ದೀವಿ ಅಂತಂದು. ಓಕೆ, ಹ್ಯಾಪಿನೆಸ್ ಅಂತಂದು ಕರಿತೀವಿ. ಇಲ್ಲಿ ಹಾಕಿದ್ದೀನಿ ನಾನು, ಹ್ಯಾಪಿನೆಸ್ ಆಗಿರ್ಬೋದು, ಸ್ಯಾಡ್ನೆಸ್ ಆಗಿರ್ಬೋದು, ಕಂಫರ್ಟ್ ಫೀಲ್ ಇದೆಯಾ ಅಂತಂದು. ಸೊ ಹೌ ವಾಸ್ ಯುವರ್ ಫೀಲ್ ಎಸ್ಟರ್ಡೇ ಅಂತ ಕೇಳಿದಾಗ ಯಾವುದೋ ಎಕ್ಸಾಮ್ ಬರೆಯೋಕ್ಕೆ ಹೋಗಿರ್ತೀರಿ, ಇಟ್ಸ್ ನಾಟ್ ಬ್ಯಾಡ್ ಅಂತ ಹೇಳ್ತಿರ್ತೀರಿ. ಕಂಫರ್ಟ್ ಇದ್ದರೆ ಇಟ್ಸ್ ಕಂಫರ್ಟ್ ಅಂತ ಹೇಳ್ತಿರ್ತೀರಿ, ಹೌದಾ. ಏನಾದರೂ ಬೇಜಾರಾಗಿತ್ತು ಅಂತಂದರೆ ಸ್ಯಾಡ್ನೆಸ್, ಸ್ಯಾಡ್ ಅಂತ ಹೇಳ್ತಿರ್ತೀರಿ. ಮೇಡಮ್ ಅಳ್ತಿರ್ತಾರಲ್ಲ, ಅವ್ರ ಕಣ್ಣೀರು ಕಾಣಿಸುತ್ತೆ ಅಂತ ಕೇಳ್ಬೋದು ನೀವು. ಅವ್ರ ಕಣ್ಣೀರು ಕಾಣಿಸ್ಬೋದು, ಬಟ್ ಅವ್ರ ಫೀಲಿಂಗ್ಸ್ ಏನಿರುತ್ತೆ, ಅವ್ರು ಏನು ಅನುಭವಿಸ್ತಾ ಇದ್ದಾರೆ, ಇಟ್ಸ್ ನಾಟ್ ಪಾಸಿಬಲ್ ಟು ಯು ಹ್ಯಾವ್ ಟು ಟಚ್ ಆ್ಯಂಡ್ ಸಿ. ಅದನ್ನು ಮುಟ್ಟಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಅಂತ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ. ಸಿಂಪತಿ ಆಗಿರ್ಬೋದು, ಪಾಪ ಅಳ್ತಾ ಇದ್ದಾರೆ ನೋಡು ಅಂತ ಹೇಳ್ಬೋದು, ಪಾಪ ಕಷ್ಟದಲ್ಲಿದ್ದಾರೆ ಅಂತ ನೀವು ಸಹಾಯ ಮಾಡ್ಬೋದು. ಆದರೆ ಅವರ ಅನುಭವಿಸ್ತಕ್ಕಿರ್ತಕ್ಕಂಥ ಪೇನ್ ಏನಿದೆಲ್ಲ ಅದನ್ನು ನೀವು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ, ನೋಡೋಕ್ಕೆ ಸಾಧ್ಯ ಇಲ್ಲ, ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತಂದು. ಅಂತಹ ಒಂದು ಶಬ್ದಗಳನ್ನು ನಾವೇನಂತ ಕರಿತೀವಿ, ಅಮೂರ್ತ ನಾಮಪದ ಅಥವಾ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಓಕೆ, ಎಸ್. ಇಲ್ಲ, ಅಬ್ಸ್ಟ್ರಾಕ್ಟ್ ನೌನ್ನ ಒಂದು ಕೆಲವೊಂದು ಸೆಂಟೆನ್ಸ್ ರೂಪದಲ್ಲಿ ಯಾವ ರೀತಿ ಬರಿಬಹುದು ಅಂತಂದರೆ, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತಂದು ಹೇಳ್ತೀವಿ, ಹೌದಾ. ಇವಾಗೆಲ್ಲ ಆನೆಸ್ಟಿ, ಕೈಂಡ್ನೆಸ್ಸು ಇಟ್ಸ್ ವೆರಿ ರೇರ್ ಫಾರ್ ಇನ್ ಅವರ್ ಸೊಸೈಟಿ ಅಂತ ಹೇಳ್ಬೋದು. ಓಕೆ, ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ತೀವಿ.
ವಿಸಿಡಮ್ ಆಗಿರ್ಬೋದು, ಬ್ರೇವರಿ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ಲವ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಪೇಷನ್ಸ್ ಇಸ್ ಅ ಗ್ರೇಟರ್ ವರ್ಚ್ಯೂ ಅಂತ ಹೇಳ್ತೀವಿ ಅಫ್ಕೋರ್ಸ್. ಓಕೆ, ಆ್ಯಂಗರ್ ಆಗಿರ್ಬೋದು, ಫ್ರೀಡಮ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಪ್ರತಿಯೊಂದು ಹ್ಯಾಪಿನೆಸ್ ಈಸ್ ದ ಕೀ ಟು ಗುಡ್ ಲೈಫ್ ರಿಯಲಿ. ಎಸ್, ಸೊ ಯಾವಾಗಲೂ ಎಷ್ಟೇ ಕಷ್ಟ ಇದ್ದರೂ ನಾವೇನು ಮಾಡಬೇಕು, ಹ್ಯಾಪಿಯಾಗಿರಬೇಕು ಅಂತಂದು. ಸೊ ಯಾಕೆಂದರೆ ಅದು ನಮ್ಮ ಜೀವನದ ಒಂದು ಕೀ ಇದ್ದಂಗೆ ಅಂತಂದು. ನಾವು ಖುಷಿಯಾಗಿದ್ದರೆ ನಮ್ಮ ಜೊತೆಗಿದ್ದವ್ರನ್ನೂ ಖುಷಿಯಾಗಿರ್ತಾರೆ ಅಂತಂದು. ಎಸ್, ಅದನ್ನು ನಾವು ನೋಡೋಕ್ಕಾಗಲ್ಲ, ಜಸ್ಟ್ ಏನು ಮಾಡ್ಬೋದು, ವಿ ಓನ್ಲಿ ಫೀಲ್, ದಟ್ಸ್ ಇಟ್. ಓಕೆ, ಎಸ್.